ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನೋ ವಿಷಯಗಳನ್ನ ನೀವು ಕೇಳೇ ಇರ್ತೀರಾ. ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಬ್ಯಾಕ್ಟೀರಿಯಾಸು ಅಥವಾ ಫಂಗಸಸ್ ಎಟ್ಸೆಟ್ರಾ. ಸೊ ನಾವು ಇಲ್ಲಿ ಈ ಗುಡ್ ಬ್ಯಾಕ್ಟೀರಿಯಾ ಅಂದ್ರೆ ಏನು, ಅದು ನಮ್ಮ ದೇಹಕ್ಕೆ ಹೇಗೆ ಹೆಲ್ಪ್ ಮಾಡತ್ತೆ, ಫುಡ್ ಅಲ್ಲಿ ಹೇಗೆ ಅದನ್ನ ಅಳವಡಿಸ್ಕೋಬಹುದು, ನಮ್ಮ ದಿನನಿತ್ಯದ ಊಟ ತಿಂಡಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ತಿಳ್ಕೊತಾ ಹೋಗೋಣ. ಸೊ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ನಾವು ಎಷ್ಟೊಂದು ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಲೈಕ್ ಈಗ ಸೋರಿಯಾಸಿಸ್ ಅವ್ರು ಬರ್ತಾರೆ, ರುಮಟಾಯ್ಡ್ ಆರ್ಥರೈಟಿಸ್ ಅವರು ಬರ್ತಾರೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಲ್ಲಿ ಬರ್ತಾರೆ, ಎಷ್ಟೊಂದು ಇಂಟಾಲರೆನ್ಸಸ್ ಅವರು ಬರ್ತಾರೆ. ಇವರಿಗೆಲ್ಲರಿಗೂ ನಾವು ಡೈಜೆಷನ್ ಕರೆಕ್ಷನ್ ಮಾಡ್ಬೇಕು ಅಥವಾ ನಮ್ಮ ದೇಹದ ಒಳಗಿನ ವಾತಾವರಣವನ್ನ ಸರಿ ಮಾಡ್ಕೋಬೇಕು ಅಂತ ನಾವು ಹೇಳ್ತೇವೆ. ಅದ್ರಲ್ಲೂ ಡಯಾಬಿಟಿಕ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ಒಳಗಿನ ವಾತಾವರಣವನ್ನ ಮೇಂಟೈನ್ ಮಾಡುವಂತಹ ಒಂದು ಇನ್ವಿಸಿಬಲ್ ಆರ್ಗನ್ ಅಂತ ನಾವು ಇದನ್ನ ಹೇಳ್ಬೋದು. ಇದಕ್ಕೆ ಹ್ಯೂಮನ್ ಮೈಕ್ರೋಬಯೋಮ್ ಅಂತ ಹೇಳ್ತಾರೆ. ಇವೇ ಗುಡ್ ಬ್ಯಾಕ್ಟೀರಿಯಾಸ್ ಅನ್ನುವಂಥದ್ದು. ಈ ಗುಡ್ ಬ್ಯಾಕ್ಟೀರಿಯಾಸ್ ಅನ್ನುವಂಥದ್ದು ನಮ್ಮ ಬಾಯಿಯಿಂದ ಶುರುವಾಗಿ, ಬಾಯಿ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಕಂಪ್ಲೀಟ್ ಆಗಿ ನಮ್ಮ ಶ್ವಾಸೋಚ್ಛ್ವಾಸ ಮಾಡುವಂತಹ ಅಂಗಾಂಗಗಳು, ನಮ್ಮ ಇಡೀ ಚರ್ಮ, ನಮ್ಮ ಹೊಟ್ಟೆ ಎಸ್ಪೆಷಲಿ ದೊಡ್ಡ ಕರಳು, ಹಾಗೂ ನಮ್ಮ ಫಿಮೇಲ್ ಜೆನೈಟಲ್ ಟ್ರ್ಯಾಕ್ಟ್ ಅಲ್ಲಿ ಜಾಸ್ತಿಯಾಗಿ ಕಂಡು ಬರುವಂತದ್ದು. ಈ ಬ್ಯಾಕ್ಟೀರಿಯಾಸಿನ ಮೇನ್ ಇಂಪಾರ್ಟೆಂಟ್ ಆದಂತಹ ಕೆಲಸಗಳು ಏನು, ಮುಖ್ಯ ಕೆಲಸಗಳು: ಒಂದು, ಫೈಬರ್ ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ವಿಟಮಿನ್ ಕೆ ಮತ್ತು ಕೆಲವೊಂದು ವಿಟಮಿನ್ ಬಿ ಯಲ್ಲಿ ಕೆಲವೊಂದು ವಿಟಮಿನ್ ನ ಅಬ್ಸಾರ್ಪ್ಷನ್ ಗೆ ಇದು ಹೆಲ್ಪ್ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಇನ್ನ ಬೂಸ್ಟಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿಯಲ್ಲಿ ಯಾವುದಾದಂತಹ ಇನ್ಫ್ಲಮೇಷನ್ಗಳು, ಊತಗಳು ಆಗದೆ ಇರೋ ಹಾಗೆ ನೋಡ್ಕೊಳತ್ತೆ. ಹಾಗೂ ನಮ್ಮ ಏನು ಮೂಡ್ ಸ್ವಿಂಗ್ಸ್ ಇದೆ, ಆಂಗ್ಸೈಟಿ ಇದೆ, ನಾವು ಅದಕ್ಕೆ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೇವೆ. ಸೊ ಈ ಗಟ್ ಬ್ರೈನ್ ಆಕ್ಸಿಸ್ ಅನ್ನ ಹೆಲ್ದಿಯಾಗಿ ಕಾಪಾಡ್ಕೊಳ್ಳಿಕ್ಕೆ ಈ ಗುಡ್ ಬ್ಯಾಕ್ಟೀರಿಯಾಗಳು, ನಮ್ಮ ಮೈಕ್ರೋಬಯೋಮ್ಗಳು, ಗಟ್ ಮೈಕ್ರೋಬಯೋಮ್ಗಳು ಹೆಲ್ಪ್ ಮಾಡುತ್ತೆ. ಮೈಕ್ರೋಬಯೋಮ್ಗಳು ಈಗ ಇಷ್ಟೊಂದು ರೀತಿಯಲ್ಲಿ ಇದ್ರು ನಾವು ಇವತ್ತು ಸ್ಪೆಸಿಫಿಕ್ ಆಗಿ ಗಟ್ ಮೈಕ್ರೋಬಯೋಮ್ ಅಂದ್ರೆ ನಮ್ಮ ದೊಡ್ಡ ಕರಳಿನಲ್ಲಿ ಇರುವಂತಹ ಒಂದು ಗುಡ್ ಬ್ಯಾಕ್ಟೀರಿಯಾಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡುವ. ಈ ಗುಡ್ ಬ್ಯಾಕ್ಟೀರಿಯಾಸು ಗಟ್ಟಿನ ಹೆಲ್ತ್ ನ ಕಾಪಾಡೋದ್ರೊಟ್ಟಿಗೆ ಮುಖ್ಯವಾಗಿ ಬೇಕಾದಂತಹ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ಗಳ ಎಬ್ಸಾರ್ಪ್ಷನ್ ಇನ್ನು ಜಾಸ್ತಿ ಮಾಡತ್ತೆ. ಅಷ್ಟೇ ಅಲ್ಲದೇನೆ ಇದರಿಂದಾಗಿ ನಮ್ಮ ಸ್ಕಿನ್ ನರಿಶ್ ಆಗತ್ತೆ ಹಾಗೂ ನಮ್ಮ ಮೈಂಡ್ ನರಿಶ್ ಆಗತ್ತೆ. ಹಾಗಾಗಿ ಎಷ್ಟೊಂದು ಇವಾಗ ಡಿಪ್ರೆಷನ್ ಪೇಷಂಟ್ಸ್ ಅಲ್ಲಿ, ಆಂಗ್ಸೈಟಿ ಪೇಷಂಟ್ಸ್ ಅಲ್ಲಿ, ಹಾಗೂ ಎಸ್ಪೆಷಲಿ ಆಟಿಸಮ್ ಅನ್ನಂತಹ ತೊಂದರೆ ಇರುವಂತಹ ಮಕ್ಕಳಲ್ಲಿ ಗಟ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಗಳು ಹೆಚ್ಚಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಯಾವಾಗ ಈ ಗಟ್ ಹೆಲ್ತ್ ನಮ್ದು ಪ್ರಾಬ್ಲಮ್ ಆಗತ್ತೆ, ಈ ದೊಡ್ಡ ಕರಳಿನಲ್ಲಿರುವಂತಹ ಈ ವೈರಸಸ್ ಅಥವಾ ಬ್ಯಾಕ್ಟೀರಿಯಾಸ್ ಅಥವಾ ಫಂಗೈಸ್ ಅಲ್ಲಿ ಏರುಪೇರಾಗತ್ತೆ. ಇದಕ್ಕೆ ಡಿಸ್ಬಯೋಸಿಸ್ ಅಂತಾರೆ. ಸೊ ಈ ಡಿಸ್ಬಯೋಸಿಸ್ ಇಂದಾನೇ ಆಗುವಂತದ್ದು ಒಬೆಸಿಟಿ, ಸ್ಥೌಲ್ಯತೆ, ಡಯಾಬಿಟೀಸು, ಇರಿಟೇಬಲ್ ಬೌಲ್ ಸಿಂಡ್ರೋಮು, ಅಲರ್ಜೀಸು, ಸೋರಿಯಾಸಿಸ್ ಹಾಗೂ ಎಕ್ಸಿಮಾದಂತಹ ಸ್ಕಿನ್ ಕಂಡೀಷನ್ಗಳು, ಡಿಪ್ರೆಷನ್ ಎಟ್ಸೆಟ್ರಾ. ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಔಷಧಿಗಳಿಗೆ ನಾವು ಪ್ರೀಬಯೋಟಿಕ್ಸ್ ಅಥವಾ ಪ್ರೀಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೇವೆ. ಪ್ರೀಬಯೋಟಿಕ್ಸ್ ಏನ್ ಮಾಡತ್ತೆ, ನಮ್ಮ ಅದೊಂದು ಫರ್ಟಿಲೈಸರ್ ತರ ಆಕ್ಟ್ ಮಾಡುತ್ತೆ. ಸೊ ಕರುಳಿಗೆ ಬೇಕಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಇರತ್ತೆ ನಮ್ಮ ದೊಡ್ಡ ಕರುಳಿನಲ್ಲಿ, ಆದ್ರೆ ಅದು ಮಲ್ಟಿಪ್ಲೈ ಆಗ್ಲಿಕ್ಕೆ, ಅದರ ಒಂದು ಬೆಳವಣಿಗೆಗೆ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಬೇಕಾದಂತಹ ವಾತಾವರಣ ನಮ್ಮ ದೊಡ್ಡ ಕರುಳಿನಲ್ಲಿ ಇರುವುದಿಲ್ಲ. ಈ ಪ್ರೀಬಯೋಟಿಕ್ಸ್ ಆದಂತಹ ಏನು ಆಹಾರ ದ್ರವ್ಯಗಳಿವೆ, ಅವು ಈ ವಾತಾವರಣವನ್ನ ನಮ್ಮ ದೊಡ್ಡ ಕರುಳಿನಲ್ಲಿ ಕ್ರಿಯೇಟ್ ಮಾಡಿ ಕೊಡತ್ತೆ. ಯಾವುದು ಈ ಪ್ರೀಬಯೋಟಿಕ್ಸ್? ನಮ್ಮ ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸುವಂತಹ ಬೆಳ್ಳುಳ್ಳಿ, ಈರುಳ್ಳಿ, ಎಷ್ಟೊಂದು ತರಹದ ಲೆಗ್ಯೂಮ್ಸ್, ಬೇಳೆಕಾಳುಗಳು, ಬಾಳೆಕಾಯಿಯಂತಹ ತರಕಾರಿಗಳು, ಇವೆಲ್ಲದನ್ನು ಕೂಡ ಪ್ರೀಬಯೋಟಿಕ್ಸ್ ಅಲ್ಲಿ ಬರುತ್ತೆ. ಈ ಪ್ರೀಬಯೋಟಿಕ್ಸ್ ಏನಾಗತ್ತೆ, ಇವು ನಾನ್ ಡೈಜೆಸ್ಟಬಲ್ ಫುಡ್ ಇಂಗ್ರೀಡಿಯೆಂಟ್ ಆಗಿದ್ದು ಇದು ಫರ್ಮೆಂಟ್ ಆಗತ್ತೆ. ಈ ಫರ್ಮೆಂಟ್ ಆಗಿದ್ದಂತಹ ಒಂದು ಏರಿಯಾ ಏನಿದೆ ಅದು ನಮ್ಮ ಒಂದು ಬ್ಯಾಕ್ಟೀರಿಯಾಸ್ ಏನಿದೆ ಅದಕ್ಕೆ ಫುಡ್ ಆಗಿ ಆಕ್ಟ್ ಮಾಡತ್ತೆ, ಗ್ರೋತ್ಗೆ ಮೀಡಿಯಂ ಆಗಿ ಆಕ್ಟ್ ಮಾಡತ್ತೆ. ಸೊ ಇದು ಪ್ರೀಬಯೋಟಿಕ್ಸಿನ ಒಂದು ಮುಖ್ಯವಾದಂತಹ ಒಂದು ಫಂಕ್ಷನ್. ಇನ್ನು ಪ್ರೋಬಯೋಟಿಕ್ಸ್ ಅಂದ್ರೆ ಏನು? ಪ್ರೋಬಯೋಟಿಕ್ಸ್ ಅಂತಂದ್ರೆ ಆಲ್ರೆಡಿ ಮಲ್ಟಿಪ್ಲೈ ಆಗಿ ಇರುವಂತಹ ಬ್ಯಾಕ್ಟೀರಿಯಾಸ್ ಅನ್ನೇ ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡುವಂಥದ್ದು. ಇದಕ್ಕೆ ನಾವು ಯಾವ್ದೆಲ್ಲ ಉದಾಹರಣೆಗಳನ್ನ ತಗೋಬಹುದು?
ದಿನನಿತ್ಯ ನಾವು ಉಪಯೋಗಿಸುವಂತಹ ಮೊಸರು, ಮಜ್ಜಿಗೆ, ಹುಳಿ ಬಂದಂತಹ ಆಹಾರ ಪದಾರ್ಥ, ಎಸ್ಪೆಷಲಿ ಮೆಂತೆ. ನಾವು ಹೇಗೆ ದೋಸೆ ಅಥವಾ ಇಡ್ಲಿಯನ್ನು ಮಾಡುವಾಗ ಸ್ವಲ್ಪ ಮೆಂತೆಯನ್ನ ನೆನೆಸಿ ಅದನ್ನ ದೋಸೆಯ ಅಕ್ಕಿಯ ಜೊತೆಗೆ ನಾವು ರುಬ್ಬಿ ಇಡ್ತೇವೆ, ಅದು ನೆಕ್ಸ್ಟ್ ಡೇ ಫರ್ಮೆಂಟ್ ಆಗಿರತ್ತೆ. ಸೊ ಇದೆಲ್ಲದನ್ನು ತುಂಬಾ ಒಳ್ಳೆ ಪ್ರೋಬಯೋಟಿಕ್ಸ್ ಆಗಿ ಕೆಲಸ ಮಾಡುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಜ್ಜಿಗೆಯಲ್ಲಿರುವಂತದ್ದು ಲ್ಯಾಕ್ಟೋಬ್ಯಾಸಿಲಸ್. ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥದ್ದು ಒಂದು ನಮ್ಮ ಕರುಳಿಗೆ ಬೇಕಾದಂತಹ ಒಂದು ಜೀವಕೋಶ. ಈ ತರಹದ ಒಂದು ಪ್ರೋಬಯೋಟಿಕ್ಸ್ ಏನಿದೆ ಇದು ಕೂಡ ನಮ್ಮ ಗಟ್ ಹೆಲ್ತಿಗೆ ಯೂಸ್ ಆಗುತ್ತೆ. ಸೊ ಈ ಗಟ್ ಹೆಲ್ತ್ ಅಥವಾ ಪ್ರಿಬಯೋಟಿಕ್ಸ್ ಅಥವಾ ಪ್ರೋಬಯೋಟಿಕ್ಸ್ ನ ಕಾಂಬಿನೇಷನ್ ಗೆ ನಾವು ಸಿಂಬಯೋಟಿಕ್ಸ್ ಅಂತ ಹೇಳ್ತೇವೆ. ನಾವು ಬಾಳೆಕಾಯಿ ದೋಸೆ ಮಾಡ್ತೇವೆ ಅಥವಾ ಬೇರೆ ಬೇರೆ ತರಹದಂತಹ ಸೀಸನಲ್ ಡಿಶಸ್ ಮಾಡ್ತೇವೆ. ಆಷಾಢ ಮಾಸದಲ್ಲಿ ನಾವು ಮೆಂತೆ ಹಾಕಿದಂತಹ ಗಂಜಿ ಮಾಡ್ತೇವೆ. ಯಾಕೆಂತಂದ್ರೆ ಆಷಾಢ ಮಾಸದಲ್ಲಿ ನಮ್ಮ ಡೈಜೆಷನ್ ಲೋ ಇರುತ್ತೆ, ಆ ಕಾರಣದಿಂದಾಗಿ. ಸೊ ಇದೆಲ್ಲದನ್ನು ಕೂಡ ಇನ್ವಿಸಿಬಲಿ ಆಗಿ ನಮ್ಮ ಇಡೀ ಆದಂತಹ ಮಾನಸಿಕ ಹಾಗೂ ನಮ್ಮ ದೈಹಿಕ ಒಂದು ಆರೋಗ್ಯ ಏನಿದೆ, ವಾತಾವರಣ ಏನಿದೆ, ಅದನ್ನ ನಾವು ಸೆಟ್ ಮಾಡಕ್ಕೆ, ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಈ ಪ್ರೋಬಯೋಟಿಕ್ಸ್ ಏನಿದೆ ಅದು ಲಾರ್ಜ್ ಇಂಟೆಸ್ಟೈನಿನ ಲೈನಿಂಗ್ ಮಾಡಿ ಏನೆಲ್ಲ ವೇರ್ ಅಂಡ್ ಟೇರ್ ಇದೆ ಅದನ್ನ ರಿಪೇರ್ ಮಾಡಿ ಒಂದು ನರಿಶ್ಮೆಂಟ್ ವಿಟಮಿನ್ಸ್ ನ ಎಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಾಕ್ಟಿಕಲಿ ನಾವು ನೋಡ್ಲಿಕ್ಕೆ ಹೋದಾಗ ಪ್ರೋಬಯೋಟಿಕ್ಸ್ ಗಿಂತ ಪ್ರಿಬಯೋಟಿಕ್ಸ್ ನ ತುಂಬಾ ಯೂಸ್ಫುಲ್ ಅಂತ ಹೇಳ್ತೇವೆ. ಯಾಕೆಂದ್ರೆ ನಾನು ಮುಂಚೆನೆ ಹೇಳಿದ ಹಾಗೆ ನಮ್ಮ ದೊಡ್ಡ ಕರುಳಿನಲ್ಲಿ ಬ್ಯಾಕ್ಟೀರಿಯಾಸ್, ಒಳ್ಳೆಯ ಬ್ಯಾಕ್ಟೀರಿಯಾಸ್ ಇದ್ದಿರಬಹುದು, ಆದ್ರೆ ಅದು ಬೆಳಿಲಿಕ್ಕೆ ಇರುವಂತಹ ವಾತಾವರಣ ಇರೋದಿಲ್ಲ. ಸೊ ಪ್ರಿಬಯೋಟಿಕ್ಸ್ ಈ ವಾತಾವರಣವನ್ನ ಅನುಕೂಲ ಮಾಡಿ ಕೊಡುತ್ತೆ. ಸೊ ನಾವು ಎಲ್ಲಿ ಪ್ರಿಬಯೋಟಿಕ್ಸ್ ತಗೋಬೇಕು, ಎಲ್ಲಿ ಪ್ರೋಬಯೋಟಿಕ್ಸ್ ತಗೋಬೇಕು. ಪ್ರಿಬಯೋಟಿಕ್ಸ್ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಮ್ಗೆಲ್ಲೆಲ್ಲ ವೈಟಮಿನ್ ಡೆಫಿಷಿಯನ್ಸಿ ಇದೆ, ಎಲ್ಲೆಲ್ಲ ಈಗ B12 ಡೆಫಿಷಿಯನ್ಸಿ ಅಂತೀವಿ, ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂತೀವಿ, ಅಥವಾ ಇ ಡೆಫಿಷಿಯನ್ಸಿ ಅಂತೀವಿ. ಈ ತರಹದ ಸಮಸ್ಯೆಗಳಲ್ಲಿ ಎಲ್ಲಿ ನಮಗೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಈ ತರಹದ ತೊಂದರೆ ಇದ್ದಾವಾಗ ಪ್ರಿಬಯೋಟಿಕ್ಸ್ ತುಂಬಾ ಮುಖ್ಯ. ಆದ್ರೆ ಎಲ್ಲಿ ನಾವು ಆಲ್ರೆಡಿ ಹೆಲ್ತಿ ಇದೀವಿ ಬಟ್ ನಮ್ಮ ಹೆಲ್ತ್ ಅನ್ನ ನಾವು ಮೇಂಟೈನ್ ಮಾಡ್ಕೋಬೇಕು, ಅಥವಾ ಈಗ ಆಲ್ರೆಡಿ ಏನು ಡಯೇರಿಯಾ ಆಗಿತ್ತು ಅಥವಾ ಫೀವರ್ ಆಗಿತ್ತು, ಲಂಗ್ ಇನ್ಫೆಕ್ಷನ್ ಆಗಿತ್ತು, ಆಂಟಿಬಯೋಟಿಕ್ಸ್ ಒಂದು ಕೋರ್ಸ್ ತಗೊಂಡಿದ್ದೀರಾ, ಸೊ ಅಲ್ಲಿ ನಾವು ನಮ್ಮ ಗಟ್ ಹೆಲ್ತ್ ನ ರಿಕವರ್ ಮಾಡ್ಕೋಬೇಕು. ಇಲ್ಲಿ ಪ್ರೋಬಯೋಟಿಕ್ಸ್ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾಗಿಯೇ ನಾವು ಪೋಸ್ಟ್ ಡಯೇರಿಯಾ ನಮ್ಮ ಪಥ್ಯ ನಾವು ಸಜೆಸ್ಟ್ ಮಾಡೋದು ಹೇಗಿರುತ್ತೆ ಅಂದ್ರೆ ಕಡದ ಮಜ್ಜಿಗೆಯನ್ನ ಕುಡಿರಿ, ವಿತ್ ಸಾಲ್ಟ್ ಕುಡಿರಿ, ವಿತ್ ಪಿಪ್ಪಲಿ ಚೂರ್ಣ ಕುಡಿರಿ, ಈ ತರದ್ದು. ಅಷ್ಟೇ ಅಲ್ಲದೆ ನಮ್ಮ ಪ್ರೋಬಯೋಟಿಕ್ಸ್ ಅಲ್ಲಿ ನಾವು ಆಸವಾರಿಷ್ಟಗಳನ್ನ ನಾವು ಜಾಸ್ತಿ ಪ್ರೋಬಯೋಟಿಕ್ಸ್ ಆಗಿ ನಾವು ಯೂಸ್ ಮಾಡ್ತೇವೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ. ಜೀರಕಾದ್ಯಾರಿಷ್ಟ ಇರಬಹುದು, ಮುಸ್ತಕಾರಿಷ್ಟ ಇರಬಹುದು, ತಕ್ರಾರಿಷ್ಟ ಇರಬಹುದು, ಅರವಿಂದಾಸವ ಇರಬಹುದು. ಇವೆಲ್ಲದನ್ನು ಕೂಡ ನ್ಯಾಚುರಲ್ ಆಗಿ ಪ್ರೋಬಯೋಟಿಕ್ಸ್ ಆಗಿ ನಮ್ಮ ಗಟ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ IBS ನ ತೊಂದರೆ ಇದೆ, ಅಲ್ಸರೇಟಿವ್ ಕೊಲೈಟಿಸ್ ಮುಂತಾದ ತೊಂದರೆ ಇದೆ, ತುಂಬಾ ಡೆಫಿಷಿಯನ್ಸಿಯಿಂದ ಬಳಲ್ತಾ ಇದ್ದೀರಾ, ಅಲರ್ಜಿಸ್ ಇಂದ ಬಳಲ್ತಾ ಇದ್ದೀರಾ, ಇವರ ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ, ನಿಮ್ಮ ಆಹಾರದ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ವಿಶೇಷ ಕನ್ಸಲ್ಟೇಷನ್ ಬೇಕಾಗಿದ್ದಲ್ಲಿ ಖಂಡಿತವಾಗಿಯೂ ನಾವಿಲ್ಲಿ ನಿಮ್ಮ ಒಂದು ಮಾರ್ಗದರ್ಶನಕ್ಕೆ ಅಥವಾ ಆ ಒಂದು ಹೆಲ್ಪಿಂಗಿಗೆ ಇರ್ತೇವೆ. ಖಂಡಿತವಾಗಿಯೂ ನಮ್ಮ ಒಂದು ಕೊಟ್ಟಂತಹ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು.